ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಯುವ ಘಟಕ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ತಾಂಡವ ಆಡ್ತಾ ಇದೆ. ಈಗಿರುವಂತಹ ಯುವ ಜನರು ನೋಡಿನೂ ಸಹ ಎಷ್ಟು ತಾಳ್ಮೆಯಿಂದ ಇರ್ತಾರೆ ನೀವೇ ಯೋಚನೆ ಮಾಡಿ. ಪ್ರತಿನಿತ್ಯವೂ ಸಹ ಹೋರಾಟಗಳು ನಡೀತಾನೆ ಇದೆ. ಯುವ ಜನರು ನಿರುದ್ಯೋಗದ ಸಮಸ್ಯೆ ಬಗ್ಗೆ ಪರಿಹಾರ ನೀಡಿ ಉದ್ಯೋಗಗಳನ್ನು ಕಲ್ಪಿಸಿಕೊಡಿ ಅಂತ. ಬರುವಂತಹ ಸರ್ಕಾರ ಏನನ್ನ ಆಶ್ವಾಸನೆ ನೀಡುತ್ತದೆ, ಇಷ್ಟು ಸಾವಿರ ಇಷ್ಟು ಲಕ್ಷ ಉದ್ಯೋಗಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ, ಇಂತಹ ಉದ್ಯೋಗವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಏನು ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಹಾಗೂ ಪತ್ರಿಕಾಗೋಷ್ಠಿಗಳನ್ನು ಸಹ ಮಾಡ್ತೀರಾ. ಮತ್ತು ನಿಮ್ಮ ಪ್ರಣಾಳಿಕೆಗಳಲ್ಲಿಯೂ ಸಹ ಪ್ರತಿ ಯುವ ಜನರಿಗೆ ಏನು ಮಾಡ್ತೀರಾ ಅಂದರೆ, ಯುವ ಜನರಿಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಹಾಗೂ ಅವರಿಗೆ ಸಂಬಂಧಪಟ್ಟಂಗೆ ನೀವು ಉದ್ಯೋಗಗಳನ್ನು ಕಲ್ಪಿಸ್ಕೊಡ್ತೀವಿ ಅತಿ ಶೀಘ್ರದಲ್ಲಿ ಅಂತ. ಎಲ್ಲಿ ಸ್ವಾಮಿ, 2023ರಿಂದ ಹಿಡಿದು ಯುವ ಜನರು ನೀವು ಹೇಳಿದಂತಹ ಸುಳ್ಳು ಆಶ್ವಾಸನೆಗಳಿಂದ ಇರುವಂತಹ ಉದ್ಯೋಗವನ್ನು ಸಹ ಬಿಟ್ಟು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಕನಸುಗಳನ್ನು ಕಟ್ಟಿಕೊಂಡು ಧಾರವಾಡ, ಬೆಂಗಳೂರು ಅವ್ರಿಗೆ ಅನುಕೂಲವಾದಂತಹ ಅಕಾಡೆಮಿಗಳಲ್ಲಿ ಓದ್ಕೊತಾ ಇದ್ದಾರೆ. ತಮ್ಮ ಭವಿಷ್ಯವನ್ನು, ಸುಂದರವಾದಂತಹ ಯುವ ವಯಸ್ಸನ್ನು ಬಿಟ್ಟು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರತಿನಿತ್ಯವೂ ಸಹ ಓದೋಕ್ಕೆ ಶುರು ಮಾಡ್ತಾನೆ ಇದ್ದಾರೆ. ಮಾಡಿದ್ದರೂ ಸಹ ಈಗ ಏನಾಗಿದೆ, 2023ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಕೋಟ್ಯಾಂತರ ವಿದ್ಯಾರ್ಥಿಗಳು, ಯುವ ಜನರು ಈಗ ಹತಾಶೆಯಿಂದ ಇದ್ದಾರೆ. ನೀವು ಮಾಡ್ತಿರುವಂತಹ ತಪ್ಪುಗಳಿಂದ, ನೀವು ಮಾಡ್ತಿರುವಂತಹ ಸುಳ್ಳು ಆಶ್ವಾಸನೆಗಳನ್ನು ನಂಬಿ ಅವರ ವಯಸ್ಸನ್ನು ಸಹ ಕಳೆದುಕೊಳ್ತಾ ಇದ್ದಾರೆ. ಎಲ್ಲ ಉದ್ಯೋಗಗಳಿಗೂ ಇಂತಿಷ್ಟೇ ವಯಸ್ಸು ಅಂತ ನೀವೇನಾದರೂ ನಿಗದಿ ಮಾಡ್ತೀರಾ, ಅಂತಹದನ್ನು ನೀವು ನಿಗದಿ ಮಾಡ್ತೀರಾ. ಆದರೆ ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಪರೀಕ್ಷೆಗಳನ್ನು ಮಾಡಿದ್ರೂ ಸಹ ಅದರಲ್ಲೊಂದಷ್ಟು ಲೋಪಗಳು, ಅದರಲ್ಲೊಂದಷ್ಟು ದೋಷಗಳು, ಅದರಲ್ಲಷ್ಟು ಅಕ್ರಮಗಳು, ಅದರಲ್ಲಷ್ಟು ಈ ರೀತಿಯಾದಂತಹ ಮಾಡಿದ್ರೆ ಯುವ ಜನರು ತಮ್ಮ ಭವಿಷ್ಯವನ್ನು ಉಳಿಸ್ಕೊತಾರೆ. ಯುವ ಜನರು ಸುಂದರವಾದಂತಹ ಕನಸುಗಳನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಅವರು ಇಚ್ಛೆ ಮಾಡಿದಂತಹ, ಅವರು ಇಷ್ಟಪಟ್ಟಂತಹ ಸರ್ಕಾರಿ ಉದ್ಯೋಗ ಖಂಡಿತವಾಗ್ಲೂ ಸಿಗುತ್ತಾ? ನೀವೇ ಯೋಚನೆ ಮಾಡಿ. ಬಡ ಯುವ ಜನರು ತಮ್ಮ ಇನ್ನೂ ಸಹ ತಮ್ಮ ಕುಟುಂಬಕ್ಕೆ ಹೊರೆಯಾಗಿ, ತಮ್ಮ ಅಣ್ಣ ತಮ್ಮಂದರಿಗೆ ಹೊರೆಯಾಗಿ, ಇವತ್ತು ಸಿಗುತ್ತೆ, ನಾಳೆ ಕನ್ಫರ್ಮ್ ಮಾಡ್ತಾರೆ, ನಾಳೆ ಪರೀಕ್ಷೆಗಳು ಮಾಡ್ತಾರೆ ಅನ್ನುವಂಥ ಆಶ್ವಾಸನೆಯಿಂದಲೇ ಅವರು ಬದುಕ್ತಾ ಇದ್ದಾರೆ. ಈಗ ನೋಡಿ, ಯುವ ಜನರು ಏನಾಗಿದ್ದಾರೆ, ಬೀದಿಯಲ್ಲಿ ಈಗ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನೋಡಿದ್ರೆ ಅವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ, ನಿಮ್ಮ ಸುಂದರವಾದಂತಹ ಬದುಕುಗಳನ್ನು ನೀವು ನಾಶ ಮಾಡ್ಕೋಬೇಡಿ, ಈ ರೀತಿಯಾದಂತಹ ಹೋರಾಟಗಳನ್ನು ಮಾಡಿದ್ರೆ ನಿಮ್ಮ ಮೇಲೆ ಕೇಸನ್ನು ದಾಖಲು ಮಾಡ್ತೀವಿ ಅಂತ ಹೇಳ್ತೀರಾ. ನೀವು ಹೇಳೋದಂತೂ ಸರಿ, ಕಾನೂನು ಪ್ರಕಾರ. ಆದರೆ ನಿಮ್ಮ ಸರ್ಕಾರ ಜಾರಿಗೆ ಬರುವ ಮುಂಚೆ ಯಾವ ಆಶ್ವಾಸನೆಗಳನ್ನು ನೀಡಿದ್ದೀರಾ? ನೀವು ಬರುವಂತಹ ಕಾಂಗ್ರೆಸ್, BJP, JDS ಪಕ್ಷಗಳು ಯಾವ ಆಶ್ವಾಸನೆಗಳು ಕೊಟ್ಟು ಯುವ ಜನರ ಕೈ ಬಿಟ್ಟು ಬೀದಿಯಲ್ಲಿ ನಿಂತು ಅವರು ಬಾಯಿ ಬಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾವ ರೀತಿಗೆ ನಾವಿನ್ನೂ ತಂದೆ ತಾಯಿಗೆ ಹೊರೆಯಾಗಿದ್ದೀವಿ, ನನ್ನ ಅಣ್ಣನಿಗೆ ಹೊರೆಯಾಗಿದ್ದೀವಿ, ತಂಗಿಗೆ ಹೊರೆಯಾಗಿದ್ದೀವಿ, ಅವರ ದುಡ್ಡಲ್ಲಿ ನಾವು ಓದ್ತಾ ಇದ್ದೀವಿ, ಅವರ ದುಡ್ಡಲ್ಲಿ ನಾವು ಅಕಾಡೆಮಿಗೆ ಫೀಸನ್ನು ಕಟ್ತಾ ಇದ್ದೀವಿ, ನಾವು ಇನ್ನೂ ಎಷ್ಟು ವರ್ಷ ಅಂತ ಓದಬೇಕು, ನೀವು ಎಷ್ಟೊಂದು ಪರೀಕ್ಷೆಗಳನ್ನೇ ಮಾಡದೆ, ಅವರ ಅರ್ಹತೆಗೆ ತಕ್ಕಂಥ ಪರೀಕ್ಷೆಗಳನ್ನೇ ಮಾಡದೆ ಅವರಾಗೆ ಕುಗ್ಗಿಸ್ತಾ ಇದ್ದಾರೆ. ಈಗ ನೋಡಿ, ಯುವ ಜನರು ದಯಾಮರಣ ಕೊಡ್ತಾ ಇದ್ದಾರೆ. ನಮಗೆ ದಯಾಮರಣ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಡ್ತಾ ಇದೆ. ಇದೆಲ್ಲ ಯಾಕೆ ಸ್ವಾಮಿ? ನಿಮ್ಮ ಒಂದು ರಾಜಕೀಯ ಕ್ಷೇತ್ರಕ್ಕೋಸ್ಕರ, ನಿಮ್ಮ ರಾಜಕೀಯ ಒಂದು ಬದುಕಿಗೋಸ್ಕರ ಯುವ ಜನರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಾ. ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತಿದ್ದಾರೆ. ಈ ಕಡೆ ಉನ್ನತಂತಹ ಭವಿಷ್ಯನೂ ಇಲ್ಲ, ಸರ್ಕಾರಿ ಉದ್ಯೋಗಗಳಿಲ್ಲ, ಹಾಗೂ ಇರುವ ಉದ್ಯೋಗಗಳನ್ನು ಸಹ ಬಿಟ್ಟು ಸರ್ಕಾರಿ ಉದ್ಯೋಗಗಳಿಗೋಸ್ಕರ ಓದ್ತಿರುವಂತಹ ವಿದ್ಯಾರ್ಥಿಗಳ ಬದುಕೇನು? ಅವರಿಷ್ಟು ವರ್ಷ ಕಷ್ಟಪಟ್ಟಿದ್ದಂತಹ ಸಮಯಕ್ಕೆ, ಅವರ ಶ್ರಮಕ್ಕೆ ಪ್ರತಿಫಲ ಏನು? ಪ್ರತಿಫಲ ಇಲ್ಲದೆ ಅವರು ಯಾವ ರೀತಿಯಾಗಿ ಕುಗ್ತಾ ಇದ್ದಾರೆ ನೀವೇ ನೋಡಿ. ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಅದನ್ನು ಸಹ ಸುಳ್ಳು ಅಂತ ನೀವು ಹೆಂಗೋ ವಾದಿಸ್ಬೋದು. ಆದರೆ ಆತ್ಮಹತ್ಯೆಗಳನ್ನು ಮಾಡ್ಕೊತಿದ್ದಾರೆ, ದಯಾಮರಣವನ್ನು ಕೋರ್ತಾ ಇದ್ದಾರೆ. ಅವರ ಬದುಕಿನ ಬಗ್ಗೆ ಕನಸುಗಳನ್ನು ಕಟ್ಟಿಕೊಳ್ಳುವಂಥದ್ದು ಸಹ ಬಿಟ್ಬಿಟ್ಟಿದ್ದಾರೆ. ಹೀಗೆ ಆದರೆ ಯುವ ಜನರ ಭವಿಷ್ಯ ಏನು? ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರು ಮಕ್ಕಳು ಈ ರೀತಿಯಾದಂತಹ ನಿರುದ್ಯೋಗ ಸಮಸ್ಯೆಗಳಿಂದ ಸತ್ತೋದ್ರೆ ಯಾರು ಹೊಣೆ ಆಗ್ತಾರೆ? ನಿಮ್ಮ ಸರ್ಕಾರ ಬರುತ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಈಗಿರುವಂತಹ ಸರ್ಕಾರ ಬರೀ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈಗ ಯುವ ಜನರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಾ.
ಹಾಗೂ ಬೀದಿಯಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ, ಇಂತಹ ಯುವ ಜನರಿಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿತವಾಗೂ ಬೆಂಬಲವನ್ನು ಸೂಚ್ತಾ ಇದ್ದಾರೆ, ನಮ್ಮ ರಾಜ್ಯ ಯುವ ಘಟಕ. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಇಂತಹ ಒಂದು ಸುಳ್ಳು ಭರವಸೆಗಳಿಂದ ಯುವ ಜನರ ಭವಿಷ್ಯವನ್ನು ಹಾಳು ಮಾಡ್ತಿರುವುದು ಖಂಡಿತವಾಗ್ಲೂ ಸಹ ಸರಿಯಲ್ಲ. ಹಾಗೂ ಯುವ ಜನರು ಎಚ್ಚೆತ್ಕೊಳ್ತಾ ಇದ್ದಾರೆ. ಎಚ್ಚೆತ್ತು ರೊಚ್ಚಿಗೆದ್ದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮುಂಚೆ ಸರಿಯಾದಂತಹ ಪರೀಕ್ಷೆಗಳನ್ನು ಮಾಡಿ, ಹಗರಣಗಳು ಏನು ಸಾಕಷ್ಟು ಹಗರಣಗಳು ಮಾಡ್ತಿದ್ರು. ಬಡ ಮಕ್ಕಳು ರಾತ್ರಿ ಹಗಲು ಅನ್ನೋದೇ ಓದ್ತಾ ಇದ್ದಾರೆ. ಆದರೆ ನೀವು ಒಳಗೊಳಗೇನೆ ನೀವು ಹಗರಣಗಳನ್ನು ಹಾಗೂ ಒಳಗೊಳಗೇನೆ ಸೀಟ್ಗಳನ್ನ ಬುಕ್ ಮಾಡಿಗಳು ಉನ್ನತ ಇರುವಂತಹ ವಿದ್ಯಾರ್ಥಿಗಳಿಗೆ ಹಣಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಮಾರ್ಕೊಂಡ್ಬಿಟ್ರೆ ನೀವು ಸೀಟ್ಗಳನ್ನು ಹಾಗೂ ಈ ರೀತಿ ಮಾಡಿಬಿಟ್ರೆ ಬಡ ಮಕ್ಕಳು ಕಷ್ಟಪಟ್ಟು ಓದ್ತಿರುವಂಥವ್ರು ಧಾರವಾಡ, ಬೆಂಗಳೂರಲ್ಲಿ ಬಾಡಿಗೆಯಲ್ಲಿ ಕಟ್ಟಿ ಓದ್ತಿರುವಂತಹ ಮಕ್ಕಳ ಪಾಡೇನು, ವಿದ್ಯಾರ್ಥಿಗಳ ಪಾಡೇನು, ಯುವ ಜನರ ಪಾಡೇನು? ಈ ರೀತಿಯಾದಂತಹ ಸುಳ್ಳು ಭರವಸೆಗಳು, ಈ ರೀತಿಯಾದಂತಹ ಹಗರಣಗಳು ನಡೀತಾ ಇದ್ದರೆ ಯುವ ಜನರು ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟ ಕನಸುಗಳನ್ನು ಕಟ್ಟಿಕೊಂಡು ಇಷ್ಟು ವರ್ಷ ಓದಿ ಇಂತಹ ಮನೆಗೂ ಮುಖ ತೋರ್ಸೋಕ್ಕೆ ಆಗದೆ, ಸ್ನೇಹಿತರಿಗೂ ತೋರ್ಸೋಕ್ಕಾಗದೆ, ಸಮಾಜಕ್ಕೂ ಮುಖ ತೋರ್ಸೋಕ್ಕಾಗದೆ ಅವರ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆತ್ಮಹತ್ಯೆಗೆ ನಿರುದ್ಯೋಗ ಸಮಸ್ಯೆಯಿಂದ ಆತ್ಮಹತ್ಯೆಯನ್ನು ಮಾಡ್ತಿದೆ, ದಯಾಮರಣವನ್ನು ಕೋರ್ತಾ ಇದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಈಗಿನ ಸರ್ಕಾರ ಸರಿ ಸಹ 52,000 ಸಂಬಂಧಪಟ್ಟಂಗೆ ಉದ್ಯೋಗಗಳನ್ನು ಕಲ್ಪಿಸ್ಕೊಡ್ತೀನಿ ಅಂತ ಆಶ್ವಾಸಗಳನ್ನು ನೀಡಿದ್ರಿ. ಎಲ್ಲಿ ಸ್ವಾಮಿ ನಿಮ್ಮ ಆಶ್ವಾಸನೆಗಳು? ಇದನ್ನು ನಂಬಿದಂತಹ ಯುವ ಜನರು ಏನಾಗಬೇಕು? ಆ ಯುವ ಜನರು ಉದ್ಯೋಗಕ್ಕೋಸ್ಕರ ತಮ್ಮ ಇರುವಂತಹ ಉದ್ಯೋಗಗಳನ್ನು ಸಹ ಬಿಟ್ಟು 30, 40, 1 ಲಕ್ಷ ಆ ರೀತಿಯಾದಂತಹ ಉದ್ಯೋಗಗಳನ್ನು ಬಿಟ್ಟು, ಖಾಸಗಿ ಉದ್ಯೋಗಗಳನ್ನು ಬಿಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಇದ್ದಾರೆ. ಅವರ ಭವಿಷ್ಯವನ್ನು ಉಳಿಸಿ, ಅವರ ವೋಟ್ ಬೇಕಾಗುತ್ತೆ ನಿಮಗೆ, ಅವರ ಮತ ಬೇಕಾಗುತ್ತೆ ನಿಮಗೆ, ಆದರೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಗಲ್ವಾ ನಿಮಗೆ? ಎಲ್ಲದರಲ್ಲೂ ಭ್ರಷ್ಟಾಚಾರ, ಎಲ್ಲದರಲ್ಲೂ ಅನಾಚಾರ ಮಾಡ್ಕೊಂಡು ಬಂದರೆ ಯುವ ಜನರ ಪಾಡೇನು? ಯುವ ಜನರು ಬದುಕೋದಾದರೂ ಹೇಗೆ? ಯುವ ಶಕ್ತಿ, ಈ ನಾಡಿನ ಶಕ್ತಿ ಅಂತ ಹೇಳ್ತಿರಲ್ಲ, ಎಲ್ಲಿದೆ ಯುವ ಶಕ್ತಿನ ಈ ರೀತಿಯಾಗಿ ಕುಗ್ಗಿಸ್ತಾ ಇದ್ರೆ ಯುವ ಜನರು ಎಲ್ಲಿಗೆ ಬರ್ತಾರೆ? ಯಾವ ರೀತಿಯಾಗಿ ಬದುಕ್ತಾರೆ? ಖಂಡಿತವಾಗ್ಲೂ ಬದುಕ್ತಾರಾ? ಎಷ್ಟು ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಿದ್ದಾರೆ. ಅಂತ ಯುವ ಜನರು ನೀವೇನಕ್ಕೆ ಕೊಡ್ತಾ ಇದ್ದೀರಾ? ಹೋರಾಟಗಳನ್ನು ಮಾಡಂಗಿಲ್ಲ, ಮಾತಾಡಂಗಿಲ್ಲ, ಸರ್ಕಾರಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡಂಗಿಲ್ಲ. ಹಂಗಾರೆ ಯುವ ಜನರು ಯಾವ ರೀತಿಯಾಗಿ ಮಾತಾಡಬೇಕಾಗಿದೆ? ಯಾವ ರೀತಿಯಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗಿದೆ? ಯಾವ ರೀತಿಯಾಗಿ ಉದ್ಯೋಗಗಳನ್ನು ಕೊಡಿ ಅಂತ ನಿಮ್ಮಲ್ಲಿ ಕೇಳಬೇಕಾಗಿದೆ? ಅದಕ್ಕೆ ಅಂತಿಮವಾಗಿ ಯುವ ಜನರು ಏನು ಮಾಡ್ತಿದ್ದಾರೆ ಅಂದರೆ ದಯಾಮರಣ ಕೋರ್ತಾ ಇದ್ದಾರೆ. ದಯಾಮರಣ ಕೋರಿ ಈಗ ನಮಗೆ ದಯಾಮರಣ ಕೋರ್ಬಿಡಿ, ನೀವೊಂದು ಉದ್ಯೋಗವಂತೂ ಕೊಡ್ತಾನೇ ಇಲ್ಲ, ಸೊ ಕನಿಷ್ಠ ಪಕ್ಷ ನಮಗೆ ದಯಾಮರಣ ಕೋರಿ ಅಂತ ಸರ್ಕಾರಕ್ಕೆ ಮನವಿ ಪತ್ರವನ್ನು ನೀಡಿದೆ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ. ನೀವು ಆಡಳಿತಕ್ಕೆ ಬರೋಕ್ಕೆ ಸಾಕಷ್ಟು ರೀತಿಯಾದಂತಹ ಯುವ ಜನರಿಗೆ ಆಶ್ವಾಸಗಳನ್ನು ಕೊಟ್ಟಿದ್ದೀರಾ. ಕನಿಷ್ಠ ಪಕ್ಷ ಬಂದಿದ್ದಕ್ಕಾದ್ರೂ ಉದ್ಯೋಗಗಳನ್ನು ಕಲ್ಪಿಸ್ಕೊಡ್ತೀರಾ. ಅದರಲ್ಲೂ ಹಗರಣ, ಭ್ರಷ್ಟಾಚಾರ 1, 2, 3 ಇದರಿಂದಾಗಿ ಬೇಸತ್ತಂತಹ ಯುವ ಜನರು ಈ ರೀತಿಯಾಗಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಹೋರಾಟಗಳು ಮುಗಿಲು ಬಿದ್ದಿದೆ. ಈಗ ಧಾರವಾಡದಲ್ಲೇ ನಡೀತಿರುವಂತಹ ಹೋರಾಟಗಳು ಬೆಂಗಳೂರಿನಲ್ಲೂ ಸಹ ನಡೀತಾ ಇದೆ. ಮುಂದಿನದಾಗಿ ಏನಾಗ್ತದೆ ಅಂದರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಅದಕ್ಕೂ ಸಹ ಮುತ್ತಿಗೆ ಆಗ್ತಾರೆ. ಖಂಡಿತವಾಗ್ಲೂ ಇಂತಹ ನಿರುದ್ಯೋಗಕ್ಕೆ ಸಂಬಂಧ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೋದು. ಒಂದು ಕಡೆ ಕುಟುಂಬನೂ ನೋಡೋಕ್ಕಾಗ್ತಿಲ್ಲ, ಮದುವೆನೂ ಸಹ ಮಾಡ್ಕೊಳೋಕ್ಕಾಗ್ತಿಲ್ಲ, ಖಾಸಗಿ ಉದ್ಯೋಗಕ್ಕೂ ಸಹ ಹೋಗೋಕ್ಕಾಗ್ದಿರುವಂತಹದ್ದು ಅವರ ಪರಿಸ್ಥಿತಿಗಳು. ಕಡೆ ಮಾನಸಿಕ ಖಿನ್ನತೆಗೆ ಒಳಪಡ್ತಾ ಇದ್ದಾರೆ. ಮಾನಸಿಕ ಖಿನ್ನತೆಗೆ ಯುವ ಜನರು ಒಳಪಡ್ತಿದ್ದಾರೆ, ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಯಾಕೆ? ಇದೆಲ್ಲ ಯಾರಿಂದ ಆಗ್ತದೆ? ನೀವು ಕೊಡುವಂತಹ ಸುಳ್ಳು ಆಶ್ವಾಸಗಳನ್ನು ನಂಬ್ತಾ ಇದ್ದಾರೆ. ನೀವು ಕೊಡುವಂಥ ನಿಮಗೆ ತಕ್ಕ ಪಾಠ ಆಗಬೇಕು ಅಂದರೆ ಯುವ ಜನರು ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನೀವು ಕೊಟ್ಟಂತಹ ಆಶ್ವಾಸಗಳಿಗೆ ಸಂಬಂಧಪಟ್ಟಂಗೆ ಲಕ್ಷಾಂತರ ಉದ್ಯೋಗಗಳು ಇದೆ. ಸೊ ದಯವಿಟ್ಟು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಪರೀಕ್ಷೆಗಳನ್ನು ಮಾಡಿದ್ರೆ ಅದಕ್ಕೆ ಪರೀಕ್ಷೆ ಆಗೋವರೆಗೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರ ಹತ್ರ ಯುವ ಜನರು, ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ಯುವ ಜನರ ಹತ್ರ ಸಹಿ ಮಾಡಿಸ್ಕೊಂಡು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬಂದು ಹೋರಾಟವನ್ನು ಹಮ್ಮಿಕೊಳ್ತದೆ. ನಾವು ಎಂದಿಗೂ ಮುಂದಿನ ಭವಿಷ್ಯದ ಉಳಿವಿಗಾಗಿ, ಯುವ ಜನರ ಭವಿಷ್ಯದ ಉಳಿವಿಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿತವಾಗ್ಲೂ ಅವರ ಪರವಾಗಿ ನಿಂತ್ಕೊಳ್ತದೆ. ಏನೇ ನೀವು ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ನಾವು ಯುವ ಜನರ ಪರವಾಗಿ ಅವರ ಪರವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ರೀತಿಯಾದಂತಹ ಹೋರಾಟಗಳಿಗೆ ನೀವು
ದಾರಿ ಮಾಡಿಕೊಡ್ಬೇಡಿ. ನೀವು ಅತಿ ಬೇಗನೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೀವು ಬದುಕನ್ನು ಕಟ್ಕೊಳ್ಬೇಕು. ನೀವು ಖಂಡಿತವಾಗ್ಲೂ ಇಷ್ಟೆಲ್ಲ ಆದರೂ ಸಹ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಅಂದರೆ ಹೋರಾಟಗಳನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲ ಯುವ ಜನರು ಕೇಳ್ಕೊತಾ ಇದ್ದೀನಿ. ಈಗಿನ ಸರ್ಕಾರ ಕಳ್ಳ ಸರ್ಕಾರ, ಭ್ರಷ್ಟ ಸರ್ಕಾರ. ಈಗಿನ ಯುವ ಜನರ ಪರ ಇಲ್ಲ, ಮಹಿಳೆಯರ ಪರ ಇಲ್ಲ, ಯಾವುದ ಪರವಿಲ್ಲ. ಒಟ್ಟಾಗಿ ಅವರ ಸೀಟನ್ನು ಉಳಿಸ್ಕೋಬೇಕು, ಅವರ ಸರ್ಕಾರವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಂಬೇಡಿ. ಇಂತಹ ಒಂದು ಭ್ರಷ್ಟರು, ನೀಚರಿಗೆ ನೀವು ಮತವನ್ನು ಹಾಕ್ತಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ನಿರುದ್ಯೋಗದಿಂದನೇ ಇನ್ನೂ ಬಳತಾ ಇದ್ದೀರಾ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲ ನೀಡಿ. ನಿಮ್ಮ ಪರವಾಗಿ ಹೋರಾಟಗಳನ್ನು ಅತಿ ಶೀಘ್ರದಲ್ಲೇ ನಾವು ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ರಾಜ್ಯ ಯುವ ಘಟಕದಿಂದ. ದಯವಿಟ್ಟು ನಿಮ್ಮ ಬೆಂಬಲವಾಗಿ ನಾವು ನಿಂತಿದ್ದೀವಿ. ನಮ್ಮ ಪರವಾಗಿ ನಿಂತು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ನಿರುದ್ಯೋಗ ಸಂಬಂಧಪಟ್ಟಂಗೆ ಬಗೆಹರಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.